ನೀನು ಯಾರನ್ನಾದರೂ ಕೆಟ್ಟದಾಗಿ ಬದಲಾಯಿಸಬಲ್ಲೆ. ನೀನು ನಿನ್ನ ಬದುಕನ್ನು ಬದಲಾಯಿಸಬಹುದು. ಆದರೆ ಏನಾದರೂ ಬದಲಾಗಬೇಕೆಂದರೆ ಆ ದಿನ ಇಂದು ಆಗಬೇಕು. ಅವನ ಹೆಸರು ಹರೀಶ್. ಅವನ ಬದುಕು ಯಾರೂ ಗಮನಿಸುತ್ತಿಲ್ಲ. ಸಮಾಜದಲ್ಲಿ ತಾನೇ ಇರುವುದೋ ಇಲ್ಲವೋ ಗೊತ್ತಿಲ್ಲದಂತೆ ನಿಶ್ಶಬ್ದ ಜೀವನ. ಪ್ರತಿದಿನ ತಡವಾಗಿ ಎದ್ದು ನಿರುತ್ಸಾಹವಾಗಿ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಟಿವಿ ಮುಂದೆ ಮಲಗುವುದು. ಬದುಕು ಅಂದರೆ ಇದು ಮಾತ್ರವಲ್ಲ ಅಲ್ಲವೇ? ಒಂದು ದಿನ ಅವನು ಮುಂದೆ ನೋಡಿದ. ಆ ಕಣ್ಣುಗಳಲ್ಲಿ ನೂರಾರು ಕನಸುಗಳು, ಆದರೆ ಅವು ಮೌನವಾಗಿದ್ದವು. ಅವನೊಳಗೆ ಒಂದು ಪ್ರಶ್ನೆ ಹುಟ್ಟಿತು. ಈಗಿನ ನಾನು ಮುಂದಿನ 5 ವರ್ಷಗಳಲ್ಲಿ ಕೂಡ ಇದೇ ರೀತಿ ಇರಬೇಕು ಅಂದರೆ ಖುಷಿಯಾ? ಅವನ ಉತ್ತರ ಇಲ್ಲ. ಆದರೆ ಅದೇ ಕ್ಷಣದಲ್ಲಿ ಮತ್ತೊಂದು ಶಬ್ದ ಕೇಳಿಸಿತು. ಮುಗಿದಿಲ್ಲ, ನಿನ್ನ ಕತೆ ಇನ್ನೂ ಶುರುವಾಗಿದೆ. ಹೌದು, ಅಲ್ಲಿ ಅವನು ತೀರ್ಮಾನ ಮಾಡಿದ್ದು ಬದಲಾಗಬೇಕು ಹಿಂದೆ. ಅವನು ದಿನದ ಪೆಟ್ರೋಲನ್ನು ನಿದ್ದೆಗೆ ಖರ್ಚು ಮಾಡದೆ ಬೆಳಗ್ಗೆ ಎದ್ದು ಓದಿದ. ಅವನು ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡುವ ಬದಲು ಪುಸ್ತಕ ಹಿಡಿದ. ಅವನು ನೆಟ್ಫ್ಲಿಕ್ಸ್ ಬೇರೆ ಬದಲಾಗಿ ಬುಕ್ಕನ್ನು ಓದಿದ. ಏನಾದರೂ ಹೊಸದನ್ನು ಕಲಿತ. ತಾನು ಬಯಸಿದ ಚಿಕ್ಕ ಆಸೆಗಳನ್ನು ಟಾರ್ಗೆಟ್ಗಾಗಿ ಬದಲಾಯಿಸಿದ. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ, ಪ್ರತಿಯೊಂದು ಸೋಲು ಒಂದೊಂದು ಪಾಠ. ಒಮ್ಮೆ ಅವನು ಧೈರ್ಯದಿಂದ ಅಪ್ಲೈ ಮಾಡಿದ ಜಾಬ್ನಲ್ಲಿ ರಿಜೆಕ್ಟ್ ಆಯಿತು. ಅವನ ಮಾತಿಗೆ ಯಾರೂ ವ್ಯಾಲ್ಯೂ ಕೊಡಲಿಲ್ಲ. ಆದರೆ ಅವನು ನಿಲ್ಲಲಿಲ್ಲ. ಅವನಿಗೆ ಗೊತ್ತಿತ್ತು, ಇಂದು ನಾನು ಎಲ್ಲಿ ಇದ್ದೀನೋ ಅದು ಬೇಜವಾಬ್ದಾರಿಯ ಪರಿಣಾಮ. ಆದರೆ ನಾಳೆ ನಾನು ಎಲ್ಲಿ ಇರ್ತೀನೋ ಅದು ನನ್ನ ಹೊಣೆಗಾರಿಕೆಯ ಫಲ. ಈಗ ನಿಮಗೂ ಈ ಪ್ರಶ್ನೆ ಇದೆಯೋ? ನಾನು ನನ್ನ ಬದುಕಲ್ಲಿ ಏನು ಸಾಧಿಸಬಹುದು? ಅದಕ್ಕೆ ಉತ್ತರ ಈಚೆಗೆ ಅಲ್ಲ, ಹಿಂದೆ ಪ್ರಾರಂಭವಾಗುತ್ತದೆ. ಒಂದು ಚಿಕ್ಕ ತೀರ್ಮಾನ, ಒಂದು ಚಿಕ್ಕ ಚಟ, ಒಂದು ಚಿಕ್ಕ ಜವಾಬ್ದಾರಿ. ಇವು ನಿನ್ನ ಬದುಕನ್ನು ಪೂರ್ತಿಯಾಗಿ ಬದಲಾಯಿಸಬಹುದು. ನಿನ್ನ ಹೊಸ ಜೀವನ ನಿನ್ನ ಕೈಯಲ್ಲಿದೆ. ಇಂದು ಪ್ರಾರಂಭ ಮಾಡು, ನಾಳೆ ಪ್ರಪಂಚ ನಿನ್ನದು. ನೋಡುವ ಸಮಯ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.